ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳ್ಕೋದಂಡ. ಅಕ್ಕ ಅದು ಅಕ್ಕ, ನೀನ್ ಇಲ್ಲಿದ್ಯಾ? ನಾನಿನ್ನ ಮನೇಲೆಲ್ಲ ಹುಡುಕ್ಬಿಟ್ಟೆ. ಏನ್ ಪೂಜಾ ನೀನು? ನಾನಿನ್ ಚಿಕ್ಕ ಹುಡುಗಿನ ಹುಡ್ಕೋದಕ್ಕೆ ಇಲ್ಲೇ ಇದೀನಿ. ಅದೇನು ಅಂತ ಹೇಳು. ಅಯ್ಯೋ, ಅದ್ ಹಂಗಲ್ಲ ಅಕ್ಕ. ಅಮ್ಮ ನಿನ್ನ ಬೇಗ ಕರ್ಕೊಂಬಾ ಅಂದ್ರು, ಅದಕ್ಕೆ ಹುಡುಕ್ತೆ. ಬಾ, ಅಮ್ಮ ಕರಿತಿದ್ದಾರೆ. ಬಾ ಅಕ್ಕ, ಬೇಗ. ಈಗ ಏನಪ್ಪ ಮಾಡೋದು? ಈ ವಿಷಯನ ಅಕ್ಕನಿಗಾದ್ರೂ ಹೇಳೋಣ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಕಾಯೋದಕ್ಕಿಂತ ನಾನೇ ಏನಾದರೂ ಮಾಡಬೇಕು. ಅಗ್ನಯೇ ಸ್ವಾಹಾ ಅಗ್ನಯೇ ನಮಃ ಆಸತ್ತೇನ ರಜಸಾ ವರ್ತಮಾನೋ ನಿವೇಶಯನ್ಯಮರ್ತ್ಯಂಚ ಹಿರಣ್ಯೇನ ಸ ವಿದಾರತೇನ ದೇವೋ ಯಾತಿ ಭುವನ ವಿಪಶ್ಯನ್ನೇ. ಓಂ ಸೂರ್ಯಗ್ರಹಾಯ ನಮಃ ಸ್ವಾಹಾ ಸೂರ್ಯಗ್ರಹಾಯ ನಮಃ. ಇಲ್ಲೆಲ್ಲ ಯಾರಾದ್ರೂ ಹುಡುಗಾಟ ಆಡ್ತಾರಾ? ಯಾರಾದ್ರೂ ನೋಡಿದ್ರೆ ಏನ್ರಿ ಅನ್ಕೋತಾರೆ? ಈ ಪೂಜೆ ಮುಗಿಯೋ ಗಂಟೆ ಏನಾದ್ರೂ ಸ್ವಲ್ಪ ಸುಮ್ಮನೆ ಇರ್ರಿ. ಯಾಕೆ ಯಾರಾದ್ರೂ ಏನಾದ್ರು ಅನ್ಕೋತಾರೆ? ಮದ್ವೆ ಆಗೋ ಹುಡ್ಗ ಹುಡ್ಗಿ ಖುಷಿಯಾಗಿದ್ದಾರೆ ಅಂತ ಅವರು ಖುಷಿ ಪಡ್ತಾರೆ. ಬೇಕಾದ್ರೆ ಕೇಳ್ ನೋಡ್ಲಾ? ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ. ಈ ನಾಚಿಕೆ ಪುಟ್ಟಂಗೆ ಸ್ವಲ್ಪನೂ ರೊಮ್ಯಾಂಟಿಕ್ ಆಗಿರೋದಿಕ್ ಬರೋದೇ ಇಲ್ಲ. ನಮ್ ಕೃಷ್ಣನ್ ನೋಡಿ, ಯಾವತ್ತಾದ್ರೂ ಅವನು ಇಷ್ಟೊಂದು ಖುಷಿಯಾಗಿದ್ದನ್ನ ನೋಡಿದ್ರ? ಇದಕ್ಕೆಲ್ಲ ಕಾರಣ ನಮ್ಮ ವಂಶಿನೇ ಅಲ್ವಾ? ಹೌದೌದು ವಿಶಾಲು, ನಮ್ಮ ಕೃಷ್ಣನ್ ನಾಚಿಕೆ ಸ್ವಭಾವದಿಂದ ಎಲ್ಲಿ ಮದುವೆನೇ ಬೇಡ ಅಂತಾನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ವಂಶಿ ಅವನ್ ನಾಚಿಕೆನ ಊರಿಂದ ಆಚೆನೆ ಓಡಿಸ್ಬಿಟ್ಟಿದ್ದಾಳೆ. ನೀವ್ ಹೇಳೋದು ನಿಜ ಕಣ್ರಿ. ಅಲ್ಲ, ನಮ್ ಕೃಷ್ಣ ಖುಷಿಯಾಗಿರೋದಕ್ಕೆ ನಮ್ಮ ವಂಶಿನೇ ಕಾರಣ. ವಂಶಿ ಅಂತ ಹೆಣ್ಣು ಸಿಗೋದಕ್ಕೆ ನಮ್ ಕೃಷ್ಣ ತುಂಬಾ ಪುಣ್ಯ ಮಾಡಿದ್ದ. ಇಂಥ ಸೊಸೆ ಸಿಗೋದಕ್ಕೆ ನಾವು ಕೂಡ ಅಷ್ಟೇ ಪುಣ್ಯ ಮಾಡಿದ್ವಿ. ರೈಟ್ ರೈಟ್